ಈ ವರ್ಷ ಯಾರೆಲ್ಲ KCET ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇದ್ದೀರಾ, ಈ ಒಂದು ವಿಡಿಯೋ ಸಖತ್ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದೇನು ಅಂತ ಹೇಳಿದ್ರೆ, ಈಗ ಆಲ್ರೆಡಿ ಕಾಲೇಜ್ ಸ್ಟಾರ್ಟ್ ಆಗಿದೆ. VTU ಟೈಮ್ ಟೇಬಲ್ ರಿಲೀಸ್ ಮಾಡಿದ್ಮೇಲೆ ಕಾಲೇಜೇ ಸ್ಟಾರ್ಟ್ ಆಗಿದೆ. ಬಟ್ ಇನ್ನೂ ಕೂಡ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಿಲ್ಲ. ಸೊ ಏನು ಮಾಡಬೇಕು, ಏನಕ್ಕೆ ಡಿಲೇ ಆಗ್ತಾ ಇರೋದು, ಸೊ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗ್ಬೋದು, ಈ ರೀತಿ ಡೌಟ್ಸ್ನ ಕೇಳ್ತಾ ಇದ್ದೀರಾ. ಇದ್ರ ಬಗ್ಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಮ್ಮ ಸೆಕೆಂಡ್ ರೌಂಡ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಸೊ ಎಕ್ಸ್ಪೆಕ್ಟೆಡ್ ಡೇಟ್ ಏನು, ಇದ್ರ ಬಗ್ಗೆ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಆದ್ದರಿಂದ ಯಾರೆಲ್ಲ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಯಾಕಂದರೆ ನೆಕ್ಸ್ಟ್ ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ನೀವು ಯಾವ ಚಾಯ್ಸ್ನ ಚೂಸ್ ಮಾಡಿದ್ದೀರಾ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಮತ್ತು ನಿಮಗೆ ಯಾವ ಕಾಲೇಜ್ ಸಿಕ್ಕಿದೆ ಅದನ್ನು ಕೂಡ ಮೆನ್ಷನ್ ಮಾಡಿದ್ರೆ ಸೊ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಅದೇ ಕಾಲೇಜ್ ಸಿಕ್ಕಿದೆ ಗೊತ್ತಾಗುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ VTU ಕಡೆಯಿಂದ ಒಂದು ಟೈಮ್ ಟೇಬಲ್ ಬಂದಿತ್ತು. ಸೊ ಆಲ್ರೆಡಿ ವಿಡಿಯೋ ಮಾಡಿ ತಿಳಿಸ್ಕೊಟ್ಟಿದೆ. ಅದರಲ್ಲಿ 3ನೇ ತಾರೀಕು ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಅಂತ ಮೆನ್ಷನ್ ಮಾಡಿದರು. ಬಟ್ 3ನೇ ತಾರೀಕು ಕ್ಲಾಸಸ್ ಸ್ಟಾರ್ಟ್ ಆಗ್ತಿರ್ಲಿಲ್ಲ. ಜಸ್ಟ್ ನಿಮಗೆ ಓರಿಯೆಂಟೇಷನ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ, ಅಥವಾ ಇಂಡಕ್ಷನ್ ಪ್ರೋಗ್ರಾಮ್ ಅಂತಲೂ ಹೇಳ್ಬೋದು. ಸೊ ಈ ಒಂದು ಇಂಡಕ್ಷನ್ ಪ್ರೋಗ್ರಾಮಲ್ಲಿ ನಿಮಗೆ ಕ್ಲಾಸಸ್ ಏನು ಮಾಡೋದಿಲ್ಲ. ಜಸ್ಟ್ ಆ ಕಾಲೇಜ್ ಕರಿಕ್ಯುಲಮ್ ಯಾವ ರೀತಿ ಇದೆ, ಲ್ಯಾಬ್ಸ್ ಯಾವ ರೀತಿ ಇದೆ, ಸೊ ಸ್ಟೂಡೆಂಟ್ಸು ಫ್ರೆಂಡ್ ಆಗಲಿ ಈ ರೀತಿ ನಿಮಗೆ ಎಲ್ಲರೂ ಒಂದು ಗ್ರೂಪ್ ಮಾಡ್ತಾರೆ ಅಷ್ಟೇ. ಸೊ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ಇದೇನು ಅಷ್ಟು ನಿಮಗೆ ಇಂಪಾರ್ಟೆಂಟ್ ಇಲ್ಲ. ಸೊ ಇದಾದಮೇಲೆ ಕ್ಲಾಸಸ್ಸು ಸ್ಟಾರ್ಟ್ ಆಗುತ್ತೆ ನೋಡಿ, 17th ಆಗಸ್ಟು. ಸೊ ಇಲ್ಲಿ ಕೆಲವೊಬ್ಬರಿಗೆ ಡೌಟ್ ಇರೋದು, ಕ್ಲಾಸಸ್ ಮಿಸ್ ಆಗುತ್ತಾ. ಸೊ ಈಗ ನಾನು ಸೆಕೆಂಡ್ ರೌಂಡಲ್ಲಿ ಅಡ್ಮಿಷನ್ ಆಗಬೇಕು ಅಂತ ಅಂದ್ಕೊಂಡಿದ್ದೀನಿ. ಬಟ್ ಇನ್ನೂ ಕೂಡ ಕೌನ್ಸಿಲಿಂಗ್ ಬಗ್ಗೆ ಏನೂ ಅಪ್ಡೇಟ್ ಇಲ್ಲ ಸೆಕೆಂಡ್ ರೌಂಡ್ ಬಗ್ಗೆ. ಸೊ ಕ್ಲಾಸಸ್ ಮಿಸ್ ಆಗುತ್ತಾ ಅಂತ ಕೇಳ್ತಾ ಇದ್ದೀರಾ. ಸೊ ಯಾವುದೇ ರೀತಿ ವರಿ ಮಾಡ್ಕೋಬೇಡಿ. ನಿಮ್ಮ ಸೆಕೆಂಡ್ ರೌಂಡು ಆಲ್ಮೋಸ್ಟು ಇದೇ ಒಂದು ಟೈಮಲ್ಲಿ ಆಪ್ಷನ್ ಎಂಟ್ರಿ ನಡೀತಾ ಇರುತ್ತೆ. ಬಟ್ ಅಡ್ಮಿಷನ್ ಇನ್ನೂ ಕಂಪ್ಲೀಟ್ ಆಗಿರೋದಿಲ್ಲ. ಸೊ ಕ್ಲಾಸಸ್ಸು ನಿಮಗೆ ಆಲ್ಮೋಸ್ಟ್ 1 ವೀಕ್ ಅಥವಾ 10 ಡೇಸ್ ಮಿಸ್ ಆದರೂ ಕೂಡ ಏನೂ ಪ್ರಾಬ್ಲಮ್ ಇಲ್ಲ. ಸೊ ಅದನ್ನು ನೀವು ಕವರ್ ಮಾಡ್ಕೋಬೋದು. ಯಾರು ಕೂಡ ಈ ಫಸ್ಟ್ 10 ಡೇಸಲ್ಲೇ ನಿಮಗೆ ಫುಲ್ಲು ಒಂದು ಚಾಪ್ಟರು ಆ ರೀತಿ ಕಂಪ್ಲೀಟ್ ಮಾಡೋದಿಲ್ಲ. ಸೊ ಸ್ವಲ್ಪ ಇಂಟ್ರಡಕ್ಷನ್ ಕೊಟ್ಟಿರ್ಬೋದು, ಅದನ್ನು ನೀವು ಮುಂದೆ ಕವರ್ ಮಾಡ್ಕೋಬೋದು. ಓಕೆನಾ. ಸೊ ಇದಾದಮೇಲೆ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಇರೋದು, ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗ್ಬೋದು, ಏನಕ್ಕೆ ಇಷ್ಟು ಡಿಲೇ ಆಗ್ತಾಯಿದೆ, ಏನೂ ಅಪ್ಡೇಟ್ ಬಂದಿಲ್ಲ KE ಕಡೆಯಿಂದ. ಸೊ ಏಕೆ ಡಿಲೇ ಆಗ್ತಾಯಿದೆ ಅಂತ ಕೇಳ್ತಾ ಇದ್ದೀರಾ. ನೋಡಿ, KEಗೆ ಈಗ ನಿಮಗೆ ನೀಟ್ ಕೌನ್ಸಿಲಿಂಗ್ನು ಬ್ಯಾಲೆನ್ಸ್ ಮಾಡಬೇಕು, ಮತ್ತು KCET ಕೌನ್ಸಿಲಿಂಗ್ನು ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ರೌಂಡಲ್ಲಾದರೆ ಬರೀ KCET ಸ್ಟೂಡೆಂಟ್ಸ್ಗೆ ಆಪ್ಷನ್ ಎಂಟ್ರಿ ಮಾಡಿದರು, ಮತ್ತು ಅಡ್ಮಿಷನ್ ಕೂಡ ಕಂಪ್ಲೀಟ್ ಆಗಿದೆ. ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಆಗ್ತಿರೋದ್ರಿಂದ ಸೊ ನೀಟ್ ಸ್ಟೂಡೆಂಟ್ಸು ಕೂಡ KE ಅವರು ಬ್ಯಾಲೆನ್ಸ್ ಮಾಡ್ತಾರೆ, ಮತ್ತು KCETಗೂ ಕೂಡ ಅವರು ಎರಡಕ್ಕೂ ಇಂಪಾರ್ಟೆನ್ಸ್ ಕೊಡ್ತಾರೆ. ಓಕೆನಾ. ಈಗ ನೆಕ್ಸ್ಟು ಏನೆಲ್ಲ ಡೇಟ್ಸ್ ಇದೆ ಅಂತ ಹೇಳಿದ್ರೆ, ಈಗ ನೀಟ್ ಸ್ಟೂಡೆಂಟ್ಸ್ ಯಾರೆಲ್ಲ ಹೊಸದಾಗಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಅವರಿಗೆ 4ನೇ ತಾರೀಕಿಂದ 8ನೇ ತಾರೀಕು ತನಕ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದೆ. ಸೊ ಇದು ಮುಗಿಲೇಬೇಕು. ಅದಾದಮೇಲೆ ಕೂಡ ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗುವಂಥದ್ದು. ಅಲ್ಲಿ ತನಕ ಏನು ನಿಮ್ಮ ಸೆಕೆಂಡ್ ರೌಂಡ್ ಸ್ಟಾರ್ಟ್ ಆಗಲ್ಲ. ಓಕೆನಾ. ಇದಾದಮೇಲೆ MCC ಅವರ ರಿಜಿಸ್ಟ್ರೇಷನ್ 5th ಸ್ಟಾರ್ಟ್ ಆಗ್ತದೆ. ಸೊ ಇದನ್ನು ಕೂಡ KE ಅವರು ಮೈಂಡಲ್ಲಿ ಇಟ್ಕೋಬೇಕು. ಫಸ್ಟು MCC ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆದಮೇಲೆ ಇವ್ರಿಗೆ ಫಸ್ಟು ಡಾಕ್ಯುಮೆಂಟ್ ವೆರಿಫಿಕೇಷನ್ ಇದು ಕಂಪ್ಲೀಟ್ ಆಗಬೇಕಲ್ವಾ. ಸೊ MCCದು 5th ರಿಜಿಸ್ಟ್ರೇಷನ್ ಇದ್ರೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ನೀಟ್ ಸ್ಟೂಡೆಂಟ್ಸು ಕಂಪ್ಲೀಟ್ ಆಗಬೇಕು. ಇದಾದಮೇಲೆ 23rd ಒಳಗಡೆ ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ಏನಿರುತ್ತೆ ಸೊ ಅದು ಕಂಪ್ಲೀಟ್ ಆಗಿ MCCಗೆ ಇನ್ಫಾರ್ಮೇಷನ್ KE ಅವರು ಕೊಡಬೇಕು. ಸೊ ಅಲ್ಲಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದಾರೆ MCC ಅವರು. ಸೊ 23rd ಒಳಗಡೆ ಈ ಒಂದು ಏನು ಸೆಕೆಂಡ್ ರೌಂಡ್ ಇನ್ಫಾರ್ಮೇಷನ್ ಇರುತ್ತೆ ಅದನ್ನು MCCಗೆ ಸಬ್ಮಿಟ್ ಮಾಡಬೇಕು. ಅದಾದಮೇಲೆ 28ನೇ ತಾರೀಕು, ಸೊ ಆಗಸ್ಟ್ 28ನೇ ತಾರೀಕು ಒಳಗಡೆ ಈ ಒಂದು ಸೆಕೆಂಡ್ ರೌಂಡ್ನ ಕಂಪ್ಲೀಟಾಗಿ ಮುಗಿಸ್ಬೇಕು ಅಂತ MCC ಕಡೆಯಿಂದನೇ ಶೆಡ್ಯೂಲ್ ಬಂದಿದೆ. ಸೊ ಆದ್ದರಿಂದ ನಿಮ್ಮ ಸೆಕೆಂಡ್ ರೌಂಡ್ ಏನಿದ್ರು ಕೂಡ ಆಲ್ಮೋಸ್ಟ್ ಈ ಒಂದು ಆಗಸ್ಟ್ ಮಂತಲ್ಲೇ ಕಂಪ್ಲೀಟ್ ಆಗುತ್ತೆ. ಸೊ ನಿಮಗೆ ಈ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರ್ಬೋದು ಅದನ್ನು ತಿಳಿಸ್ಕೊಡ್ತೀನಿ. ಬಟ್ KE ಅವರು ಏನೇ ಆದರೂ ಕೂಡ 23rd ಅಥವಾ 24th ಈ ಒಂದು ಡೇಟಲ್ಲೇ ನಿಮ್ಮ ಈ ಒಂದು ಸೆಕೆಂಡ್ ರೌಂಡ್ ರಿಸಲ್ಟ್ನ ಅನೌನ್ಸ್ ಮಾಡ್ಬೋದು. ಅದಾದಮೇಲೆ ನಿಮಗೆ ಅಡ್ಮಿಷನ್ ಒಂದು 4-5 ಡೇಸ್ ಕೊಡ್ಬೋದು. ಓಕೆನಾ. ಇದಾದಮೇಲೆ ನೆಕ್ಸ್ಟು ಏನೆಲ್ಲ ಪ್ರೋಸೆಸ್ ಇರುತ್ತೆ ಇದು ತುಂಬ ಸ್ಪೀಡ್ ಆಗಿರುತ್ತೆ. ಯಾಕಂದರೆ ಈಗ ಕಂಬೈನ್ಡ್ ಕೌನ್ಸಿಲಿಂಗ್ ಆಗಿರೋದ್ರಿಂದ ಸೊ ಮಾಕ್ ರೌಂಡ್ ಅನೌನ್ಸ್ ಮಾಡಿದ್ರು ಮಾಡ್ಬೋದು. ಯಾಕಂದರೆ ನೀಟ್ ಸ್ಟೂಡೆಂಟ್ಸ್ಗೆ ಇದು ಹೊಸದಾಗಿರುತ್ತೆ, ಆಪ್ಷನ್ ಎಂಟ್ರಿ ಮಾಡಿರ್ತಾರೆ. ಸೊ ಅವ್ರಿಗೆ ಏನಾದರೂ ಮಿಸ್ಟೇಕ್ಸ್ ಮಾಡಿದ್ರೆ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಮಾಕ್ ರೌಂಡು ಒಂದು ಬೆಸ್ಟ್ ಆಪ್ಷನ್ನು. ಸೊ ಕೊಡ್ತಾರಾ ಇಲ್ವಾ ಅದು ಇನ್ನೂ ಗ್ಯಾರಂಟಿ ಇಲ್ಲ. ನೆಕ್ಸ್ಟು ಏನೇ ಪ್ರೋಸೆಸ್ ಇದ್ದರೂ ಸ್ಪೀಡಾಗಿ ಆಗುತ್ತೆ. ಯಾಕಂದರೆ MCC ಅವರು ಒಂದು ಡೆಡ್ಲೈನ್ನ ಅನೌನ್ಸ್ ಮಾಡಿದ್ದಾರೆ KEಗೆ. ಎಲ್ಲ ಸ್ಟೇಟ್ ಅವರು ಕೂಡ ಆ ಒಂದು ಪರ್ಟಿಕ್ಯುಲರ್ ಡೇಟ್ ಒಳಗಡೆ ಕಂಪ್ಲೀಟ್ ಮಾಡಬೇಕು. ಆದ್ದರಿಂದ ಅವರು ಏನು ಡೇಟ್ ಕೊಟ್ಟಿರ್ತಾರೆ ಅದರೊಳಗಡೆ ಇವರು ಎಲ್ಲ ಪ್ರೋಸೆಸ್ನು ಕಂಪ್ಲೀಟ್ ಮಾಡ್ಕೋಬೇಕು. ನೆಕ್ಸ್ಟು KE ಕಡೆಯಿಂದ ಏನು ಅಪ್ಡೇಟ್ ಇರುತ್ತೆ, ಸೊ ಏನೆಲ್ಲ ಪ್ರೋಸೆಸ್ ಬರ್ಬೋದು ಅಂತ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಯಾರು ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಗೊಂದು ಲೈಕ್ನ ಮಾಡಿ. ಯಾಕಂದರೆ ನೆಕ್ಸ್ಟು ನಿಮ್ಮ ಕೌನ್ಸಿಲಿಂಗ್ ಮುಗಿಯೋ ತನಕನೂ ಇದೇ ರೀತಿ ಕಂಪ್ಲೀಟಾಗಿ ಗೈಡ್ ಮಾಡ್ತೀನಿ. ಓಕೆನಾ. ನೆಕ್ಸ್ಟು ಮೊದಲನೇದಾಗಿ KE ಕಡೆಯಿಂದ ಒಂದು ಶೆಡ್ಯೂಲ್ನ ಅನೌನ್ಸ್ ಮಾಡ್ತಾರೆ. ಸೊ ಆ ಒಂದು ಶೆಡ್ಯೂಲಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ಎಡಿಟಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಮತ್ತು
ಮತ್ತು ಮಾಕ್ ರೌಂಡ್ ಏನಾದರೂ ಇದ್ದರೆ ಮಾಕ್ ರೌಂಡ್ ಯಾವಾಗ ಬರುತ್ತೆ ಅಂದರೆ ಇದು ನೀಟ್ ಸ್ಟೂಡೆಂಟ್ಸ್ಗೆ ಅಪ್ಲಿಕಬಲ್ ಆಗುತ್ತೆ ಮಾಕ್ ರೌಂಡು. ಸೊ ಗೊತ್ತಿಲ್ಲ ಮಾಕ್ ರೌಂಡ್ ಕೊಡ್ತಾರಾ ಇಲ್ವಾ ಅಂತ. ಸೊ ನನ್ನ ಪ್ರಕಾರ ಕೊಟ್ಟರೆ ಬೆಟರು, ಬಟ್ KE ಅವ್ರಿಗೆ ಅಷ್ಟು ಟೈಮ್ ಇಲ್ಲ, ಓಕೆನಾ. ಸೊ ಶೆಡ್ಯೂಲಲ್ಲಿ ನಿಮಗೆ ಸೆಕೆಂಡ್ ರೌಂಡ್ ರಿಸಲ್ಟ್ ಯಾವಾಗ ಬರುತ್ತೆ ಅದನ್ನು ಕೂಡ ಅಲ್ಲೇ ಮೆನ್ಷನ್ ಆಗಿರುತ್ತೆ. ಆ ಒಂದು ಶೆಡ್ಯೂಲ್ ಅನೌನ್ಸ್ ಆದಮೇಲೆ ನಿಮ್ಗೊಂದು ಐಡಿಯಾ ಬರುತ್ತೆ. ಸೊ ಸೆಕೆಂಡ್ ರೌಂಡ್ ಯಾವಾಗ ಮುಗಿಬೋದು, ನೀವು ಯಾವಾಗ ಕಾಲೇಜ್ಗೆ ಜಾಯ್ನ್ ಆಗ್ಬೋದು ಅಂತ. ಅದಾದಮೇಲೆ ಒಂದು ಸೀಟ್ ಮ್ಯಾಟ್ರಿಕ್ಸ್ನ ರಿಲೀಸ್ ಮಾಡಬೇಕು. ಸೊ ಈ ವರ್ಷ ಎಷ್ಟು ಅಡ್ಮಿಷನ್ಸ್ ಆಗಿದೆ, ಎಷ್ಟು ವೇಕೆನ್ಸಿ ಉಳಿದಿದೆ, ಸೊ ಈ ರೀತಿ ಸೀಟ್ ಮ್ಯಾಟ್ರಿಕ್ಸಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ನೀವು ಫಸ್ಟ್ ರೌಂಡ್ಗೂ ಮುಂಚೆ ನೋಡಿರ್ತೀರಾ ಸೀಟ್ ಮ್ಯಾಟ್ರಿಕ್ಸ್ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ಸ್ ಇರುತ್ತೆ, ಯಾವ ರಿಸರ್ವೇಷನ್ಗೆ ಎಷ್ಟು ಸೀಟ್ಸ್ ಅವೈಲೇಬಲ್ ಇರುತ್ತೆ. ಸೊ ಈ ರೀತಿ ಮೆನ್ಷನ್ ಆಗಿರುತ್ತೆ. ಅದು ಸೀಟ್ ಮ್ಯಾಟ್ರಿಕ್ಸ್ ರಿಲೀಸ್ ಆದಮೇಲೆ ನಿಮಗೆ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಮಾಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಈ ಒಂದು ಶೆಡ್ಯೂಲಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ಈ ಒಂದು ಶೆಡ್ಯೂಲ್ ಅನೌನ್ಸ್ ಆಯಿತು ಅಂದ್ಕೊಳ್ಳಿ, ಅದಾದಮೇಲೆ ಎಲ್ಲ ಪ್ರೋಸೆಸ್ಸು ಕೂಡ ಸ್ಪೀಡ್ ಆಗಿರುತ್ತೆ. ಸೊ ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಬಿಡ್ತಾರೆ. ಸೊ ಆಪ್ಷನ್ ಎಂಟ್ರಿ ಮಾಡ್ತೀರಾ. ಈಗ ತುಂಬ ಸ್ಟೂಡೆಂಟ್ಸ್ಗೆ ಡೌಟ್ ಬರೋದೇನು ಅಂತ ಹೇಳಿದ್ರೆ ಎಡಿಟಿಂಗ್ ಯಾವಾಗ ಅಂತ. ಸೊ ನೀವೇನು ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಸೊ ಅದನ್ನು ಎಡಿಟ್ ಮಾಡೋದಕ್ಕೆ ಸೇಮ್ ಆಪ್ಷನ್ ಎಂಟ್ರಿ ಮಾಡ್ತಾರೆ ನೋಡಿ. ಸೊ ಆವಾಗಲೇ ನಿಮಗೂ ಕೂಡ ಎಡಿಟಿಂಗ್ ಆಪ್ಷನ್ ಬಿಡ್ತಾರೆ. ಸೊ ಎಡಿಟಿಂಗ್ ನೀವು ಆವಾಗ ಮಾಡ್ಕೋಬೋದು. ಸೊ ಆಪ್ಷನ್ ಎಂಟ್ರಿನೇ ಅಂದ್ಕೊಳ್ಳಿ. ಸೊ ಸೇಮ್ ಆಪ್ಷನ್ ಎಂಟ್ರಿ ಎಡಿಟಿಂಗ್ ಎರಡೂ ಒಂದೇ. ಬಟ್ ನೀವು ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗಲ್ಲ, ಎಕ್ಸೆಪ್ಟು ಡಿ ಫಾರ್ಮಾ ಕೋರ್ಸು ಮತ್ತು ನೀಟ್ ಕೋರ್ಸಸ್ಸು, ಇದು 3 ಬಿಟ್ಟರೆ ನೀವು ಇಂಜಿನಿಯರಿಂಗ್ ಕಾಲೇಜು ಅಥವಾ ಆಲ್ರೆಡಿ ಈಗ ಫಸ್ಟ್ ರೌಂಡ್ ಯಾರೆಲ್ಲ ಕಾಲೇಜ್ನ ಆ್ಯಡ್ ಮಾಡಿದಿರಿ ಬೇರೆ ಕೋರ್ಸಸ್ಸು, ಆ ಒಂದು ಕೋರ್ಸಸ್ನ ನೀವು ಈಗ ಹೊಸದಾಗಿ ಕಾಲೇಜ್ನ ಆ್ಯಡ್ ಮಾಡೋದಕ್ಕಾಗೋದಿಲ್ಲ, ಓಕೆನಾ. ಇದಾದಮೇಲೆ ಮೇ ಬಿ ಮಾಕ್ ರೌಂಡ್. ಸೊ ಮಾಕ್ ರೌಂಡ್ಗೆ ಚಾನ್ಸ್ ಕೊಡ್ಬೋದು, ಯಾಕಂದರೆ ಇದು ನೀಟ್ ಸ್ಟೂಡೆಂಟ್ಸ್ಗೆ ಹೊಸ ಪ್ರೋಸೆಸ್ಸು. KCT ಸ್ಟೂಡೆಂಟ್ಸು ಮತ್ತು ನೀಟ್ ಸ್ಟೂಡೆಂಟ್ಸು ಯಾರಾದರೂ ಫಸ್ಟ್ ರೌಂಡಲ್ಲಿ ಇಂಜಿನಿಯರಿಂಗ್ ಸೀಟ್ನ ಬ್ಯಾಕಪ್ಪಾಗಿ ಇಟ್ಕೊಂಡಿದ್ರೆ ಇದು ಅವ್ರಿಗೆ ಗೊತ್ತಿರುತ್ತೆ ಪ್ರೋಸೆಸ್ ಯಾವ ರೀತಿ ವರ್ಕ್ ಆಗುತ್ತೆ. ಬಟ್ ಈಗ ಹೊಸದಾಗಿ ಯಾರೆಲ್ಲ ರಿಜಿಸ್ಟ್ರೇಷನ್ ಮಾಡ್ಕೊಂಡಿರ್ತಾರೆ ಅವ್ರಿಗೆ ಏನಾದರೂ ಒಂದು ಪ್ರಾಬ್ಲಮ್ ಆಯಿತು ಅಂತ ನೆಕ್ಸ್ಟು ಅವಾಯ್ಡ್ ಮಾಡೋದಕ್ಕೆ ಮಾಕ್ ರೌಂಡ್ನ ಮಾಡ್ಬೋದು, ಓಕೆನಾ. ಸೊ ಮಾಕ್ ರೌಂಡ್ ಗ್ಯಾರಂಟಿ ಇಲ್ಲ. ಸೊ ನನ್ನ ಒಂದು ಸಜೆಷನ್ ಮಾಡಿದ್ರೆ ಬೆಟರು, ಓಕೆನಾ. ನೆಕ್ಸ್ಟು ಇದಾದಮೇಲೆ ಫೈನಲ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ತಾರೆ. ಸೊ ಮಾಕ್ ಆದಮೇಲೆ ಅಲ್ಲಿ ಒಂದು ಐಡಿಯಾ ಬಂದಿರುತ್ತೆ. ಅದಾದಮೇಲೆ ನಿಮಗೆ ಒಂದಿನ ಚಾನ್ಸ್ ಕೊಡ್ಬೋದು. ಕೊಟ್ಟಾಗ ಅದನ್ನು ಎಡಿಟ್ ಮಾಡ್ಕೊಂಡಾಗ ಫೈನಲ್ ರಿಸಲ್ಟ್ಸ್ನ ಅನೌನ್ಸ್ ಮಾಡ್ಬೋದು. ಸೊ ಇದು ಮಾಕ್ ರೌಂಡು ನಾನು ನೀಟ್ ಸ್ಟೂಡೆಂಟ್ಸ್ ಕೇಳ್ತಾ ಇರೋದು. ಸೊ ನೀಟ್ ಸ್ಟೂಡೆಂಟ್ಸ್ನ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ, ಓಕೆನಾ. ಸೊ ಫೈನಲ್ ರಿಸಲ್ಟ್ಸಲ್ಲಿ ನಿಮ್ಗೆ ಆಲ್ಮೋಸ್ಟು ಯಾವ ಕಾಲೇಜ್ ಸಿಗುತ್ತೆ ಅಂತ ಗೊತ್ತಾಗುತ್ತೆ ಸೆಕೆಂಡ್ ರೌಂಡಲ್ಲಿ. ಆವಾಗ ನೆಕ್ಸ್ಟು ಅಡ್ಮಿಷನ್ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಸೊ ಅಡ್ಮಿಷನ್ ಫಸ್ಟ್ ರೌಂಡ್ ಕೊಟ್ಟಷ್ಟು ದಿನ ನಿಮಗೆ ಕೊಡೋದಿಲ್ಲ, ಯಾಕಂದರೆ ಫಸ್ಟ್ ರೌಂಡಲ್ಲಿ ನಿಮಗೆ ಇದು ಹೊಸ ಪ್ರೋಸೆಸ್ ಆಗಿದ್ದು ಕಂಪ್ಲೀಟಾಗಿ. ಆಲ್ಮೋಸ್ಟ್ ಎಲ್ಲರೂ ಕೂಡ ಸೀಟ್ನ ಹೋಲ್ಡ್ ಮಾಡ್ಕೊಂಡಿದ್ದೀರಾ. ಸೊ ನೀವು ಕಮೆಂಟಲ್ಲಿ ಹಾಕಿ ಚಾಯ್ಸ್ 2 ಸೆಲೆಕ್ಟ್ ಮಾಡಿದ್ದೀರಾ ಅಂತ, ಯಾಕಂದರೆ ಆಲ್ಮೋಸ್ಟ್ ಹೋಲ್ಡ್ ಮಾಡಿರ್ತೀರಾ, ಇಲ್ಲ ಕ್ಯಾನ್ಸಲ್ ಮಾಡ್ಕೊಂಡಿರ್ತೀರಾ, ಅಥವಾ ಸೀಟ್ ಸಿಕ್ಕಿರಲ್ಲ. ಸೊ ಇವ್ರು 3 ಕ್ಯಾಟಗರಿ ಸ್ಟೂಡೆಂಟ್ಸ್ ಅಷ್ಟೇ ಈ ಒಂದು ಸೆಕೆಂಡ್ ರೌಂಡ್ಗೆ ವೆಯ್ಟ್ ಮಾಡ್ತಾ ಇರೋದು. ಸೊ ನೋಡೋಣ ಯಾವಾಗ ಸ್ಟಾರ್ಟ್ ಮಾಡ್ತಾರೆ ಅಂತ. ನೆಕ್ಸ್ಟ್ ಏನೇ ಅಪ್ಡೇಟ್ ಬಂದರೂ ತಿಳಿಸ್ಕೊಡ್ತೀನಿ. ಸೊ ಜಸ್ಟ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮ್ಗೆ ಇಷ್ಟವಾಗಿತ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಆಲ್ರೆಡಿ ಡಾಕ್ಯುಮೆಂಟ್ಸ್ ಏನೆಲ್ಲ ಸಬ್ಮಿಟ್ ಮಾಡಬೇಕು ಮತ್ತು ಫೀಸ್ ಎಷ್ಟು ಪೇ ಮಾಡಬೇಕು ಇದ್ರ ಬಗ್ಗೆ ಡೀಟೇಲ್ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಮತ್ತು ಏನಾದರೂ ಡಾಕ್ಯುಮೆಂಟ್ ಬಗ್ಗೆ ಅಥವಾ ಫೀಸ್ ಸ್ಟ್ರಕ್ಚರ್ ಬಗ್ಗೆ ವಿಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಫೀಸ್ ಸ್ಟ್ರಕ್ಚರ್ ಅಥವಾ ಡಾಕ್ಯುಮೆಂಟ್ ಅಂತ ಹಾಕಿ. ಸೊ ಅದನ್ನು ಕನ್ಸಿಡರ್ ಮಾಡಿ ನಿಮಗೆ ನೆಕ್ಸ್ಟ್ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅದೆರಡು ಕೂಡ ತುಂಬ ಇಂಪಾರ್ಟೆಂಟು. ಸೊ ನಿಮ್ಮ ಕೌನ್ಸಿಲಿಂಗ್ಗೆ ಈ ಒಂದು ಡಾಕ್ಯುಮೆಂಟ್ ಏನು ಬೇಕಾಗಿಲ್ಲ, ಬಟ್ ನಿಮ್ಮ ಅಡ್ಮಿಷನ್ ಟೈಮಲ್ಲಿ ಡಾಕ್ಯುಮೆಂಟ್ಸು ತುಂಬ ಇಂಪಾರ್ಟೆಂಟು. ಸೊ ನಿಮಗೆ ಜಾಸ್ತಿ ಟೈಮ್ ಕೊಡೋದಿಲ್ಲ ಸೆಕೆಂಡ್ ರೌಂಡಲ್ಲಿ. ಆದ್ದರಿಂದ ಆದಷ್ಟು ಬೇಗ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ಈಗಲೇ ರೆಡಿ ಮಾಡಿ ಇಟ್ಕೊಂಡ್ರೆ ನೆಕ್ಸ್ಟು ನಿಮಗೆ ಯಾವುದೇ ರೀತಿ ಟೆನ್ಷನ್ಸ್ ಇರೋದಿಲ್ಲ. ಸೊ ಅವ್ರು ಯಾವ ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದನ್ನು ನೀವು ಈಸಿಯಾಗಿ ಅವ್ರಿಗೆ ಸಬ್ಮಿಟ್ ಮಾಡ್ಬೋದು. ಇಲ್ಲ ನೆಕ್ಸ್ಟು ನಿಮಗೆ ಅಡ್ಮಿಷನ್ ಡಿಲೇ ಆಗ್ಬೋದು ಅಥವಾ ಸೀಟ್ ಕ್ಯಾನ್ಸಲ್ ಮಾಡ್ತೀನಿ ಅಂತ ಹೇಳ್ಬೋದು. ಸೊ ಗೊತ್ತಿಲ್ಲ, ಏನು ಮಾಡೋದಕ್ಕಾಗಲ್ಲ. ಅದರಿಂದ ನೀವು ಈಗಲೇ ಎಲ್ಲ ಡಾಕ್ಯುಮೆಂಟ್ಸ್ನು ಕೂಡ ಈಗಲೇ ಪ್ರಿಪೇರ್ ಮಾಡ್ಕೊಳ್ಳಿ. ಅದಾದಮೇಲೆ ಫೀಸ್ ಸ್ಟ್ರಕ್ಚರು. ಸೊ ಸೆಕೆಂಡ್ ರೌಂಡ್ಗೆ ನಿಮಗೆ ಫಸ್ಟ್ ರೌಂಡಲ್ಲಿ ಮೆನ್ಷನ್ ಆಗಿರುತ್ತೆ. ಸೊ ನಿಮಗೆ ಯಾವೆಲ್ಲ ಕೋರ್ಸಸ್ನ ನೀವು ಆ್ಯಡ್ ಮಾಡಿರ್ತೀರಾ ಅದರಲ್ಲಿ ನಿಮ್ಗೆ ಯಾವ್ದು ಸಿಗ್ಬೋದು ಅಂತ ಒಂದು ಐಡಿಯಾ ಬಂದಿರುತ್ತಲ್ವಾ. ಸೊ ನೀವು ಯಾವ ಕೋರ್ಸಸ್ಗೆ ಆಪ್ಷನ್ ಎಂಟ್ರಿ ಮಾಡಿರ್ತೀರಾ, ಆ ಕೋರ್ಸ್ಗೆ ಎಷ್ಟು ಫೀಸ್ ಇರುತ್ತೆ ಅದನ್ನು ನೋಡಿಕೊಂಡು ನಿಮ್ಮ ಪೇರೆಂಟ್ಸ್ಗೆ ತಿಳಿಸಿದಾಗ ಸೊ ಅವರು ಅಮೌಂಟ್ನ ರೆಡಿ ಮಾಡ್ಕೊತಾರೆ. ಸೊ ಆವಾಗ ನೀವು ಯಾವುದೇ ರೀತಿ ಟೆನ್ಷನ್ ಇಲ್ಲದೆ ನಿಮ್ಮ ಫೀಸ್ ಪೇಮೆಂಟ್ ಮಾಡ್ಬೋದು. ಸೊ ಅರ್ಥ ಆಯಿತು ಅಂತ ಅನ್ಕೊತೀನಿ. ಬೇರೆ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.